ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು 2025-26ನೇ ಸಾಲಿನ ಆಯವ್ಯಯದಲ್ಲಿ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರ ಒಂದು ಅಪೇಕ್ಷೆ ಮೇರೆಗೆ ಲಕ್ಕುಂಡಿಯನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಬೇಕು. ಅದರ ಜೊತೆಗೆ ಲಕ್ಕುಂಡಿಯಲ್ಲಿ ದೊರೆತಿರುವಂಥ ಪ್ರಾಚ್ಯಾವಶೇಷಗಳಿಂದ ಒಂದು ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಭೇಟಿ ಇದಾಗಿದ್ದು, ಇಟಲಿ ದೇಶ ಮತ್ತು ಗ್ರೀಸ್ ದೇಶದವರು ಅಂದರೆ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ನ ಡಾಕ್ಟರ್ ಹೆಲೆನ್ ಮತ್ತು ಡಾಕ್ಟರ್ ಸ್ಟೆಫನ್ ಈ ಥರ ಮತ್ತು ಅಲೆಕ್ಸಾಂಡರ್ ಈ ಥರ 3 ಜನ ಮತ್ತು ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ನ ವೈಶಾಖ್ ಅವರು ಮತ್ತು ಚರಣ್ ಅವರು ಈ ಥರ ಬಯಲು ವಸ್ತು ಸಂಗ್ರಹಾಲಯ ಲಕ್ಕುಂಡಿಯಲ್ಲಿ ಹೇಗಿರಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಲಕ್ಕುಂಡಿ ಪ್ರಾಧಿಕಾರಕ್ಕೆ 3 ಎಕರೆ 1 ಗುಂಟೆ ಜಾಗೆಯನ್ನು ಈಗಾಗಲೇ ನೇರ ಖರೀದಿ ಮೂಲಕ ಖರೀದಿಸಲಾಗಿದ್ದು, ಈ ಒಂದು ಬಯಲು ವಸ್ತು ಸಂಗ್ರಹಾಲಯ ಹೇಗೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ನ ಈ ಎಲ್ಲ ಟ್ರಸ್ಟೀಸ್ಗಳು ಮತ್ತು ಅಧಿಕಾರಿಗಳು ಭೇಟಿಯನ್ನು ನೀಡಿ ಇಲ್ಲಿರುವಂಥ ಎಲ್ಲ ಪ್ರಾಚ್ಯಾವಶೇಷಗಳನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ ಮತ್ತು ಬಯಲು ವಸ್ತು ಸಂಗ್ರಹಾಲಯ ಯುನಿಕ್ಕಾಗಿ ಹೇಗೆ ಬರಬೇಕು ಅನ್ನೋದರ ಕುರಿತಾಗಿ ಸ್ಥಳವನ್ನು ಮತ್ತು ಇಲ್ಲಿರುವಂಥ ಪ್ರಾಚ್ಯಾವಶೇಷಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗಮಿಸಿದ್ದು, ಈಗಾಗಲೇ ಎಲ್ಲ ಪ್ರಾಚ್ಯಾವಶೇಷಗಳನ್ನು ವೀಕ್ಷಣೆಯನ್ನು ಸಹಿತ ಮಾಡಿದ್ದಾರೆ. ಇವರು ಈ ಥರ ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ನಾಗಕುಂಡ ಸ್ಟೆಪಲ್ ಅಂದರೆ ನಾಗಕುಂಡ ಬಾವಿ ಸೂಡಿಯಲ್ಲಿ ಮಾಡಿದ್ದಾರೆ. ಹಲವಾರು ದಕ್ಷಿಣ ಭಾರತದ ಹಲವಾರು ರಾಜಮನೆತನಗಳ ಒಂದು ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಡೆಕ್ಕನ್ ಹೆರಿಟೇಜ್ನ ಫೌಂಡೇಶನ್ನ ದಾನಿಗಳಾಗಿ ಹಲವಾರು ದೇವಸ್ಥಾನಗಳನ್ನು ಇವರು ಸ್ವತಃ ತಮ್ಮ ಖರ್ಚಿನಿಂದಲೇ ಮಾಡುವಂಥವರಾಗಿದ್ದಾರೆ. ನಮ್ಮ